ವೆಲ್ಕಮ್ ಬ್ಯಾಕ್ ಟು ದ ಫಿಸಿಕ್ಸ್ ವಿಡಿಯೋ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವು PU ಬೋರ್ಡ್ ರಿಲೀಸ್ ಮಾಡಿರ್ತಕ್ಕಂಥ ಫಸ್ಟ್ ಮಾಡಲ್ ಪೇಪರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಈ ಒಂದು ಕ್ಲಾಸಲ್ಲಿ ನಾನು ಮಾಡಲ್ ಪೇಪರ್ ಸೆಕೆಂಡಲ್ಲಿ ಇರ್ತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ದೀಸ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಆನ್ಯುವಲ್ ಎಕ್ಸಾಮಿನೇಷನ್. ನೋಡಿ, ಮಾಡಲ್ ಪೇಪರಿನ ಫಸ್ಟ್ ಕ್ವಶನ್ನು, ದಟ್ ಈಸ್ ದ ಕ್ವಶನ್ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ ಚಾಪ್ಟ್ರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೇಲೆ ಕೇಳಿದರೆ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, two charges 5 into 10 to the power of minus 8 coulomb and minus 3 into 10 to the power of minus 8 coulomb are located 16 centimeter apart. At what points on the line joining the two charges is the electric potential is 0? ನೋಡಿ, ಈ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಇದನ್ನು ಆಲ್ರೆಡಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಎರಡು ಚಾರ್ಜಸ್ ಇದೆ. ದ ಒನ್ ಚಾರ್ಜ್ ವಿಲ್ ಬಿ ಸೇ Q1 ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಂದರೆ 5 into 10 to the power of minus 8 coulomb. Another charge, the minus charge Q2 ಅಂತ ತಗೊಳ್ತೀನಿ, that is equal to minus 3 into 10 to the power of minus 8 coulomb. The separation is given, the separation is 16 centimeter, 16 into 10 to the power of minus 2 meter. ಅವ್ರು ಏನು ಹೇಳಿದ್ದಾರೆ ಅಂದರೆ, ಯಾವ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಅಂತ ಕೇಳಿದ್ದಾರೆ. ನೋಡಿ, ಫಸ್ಟ್ ನಾವು ಇನ್ ಬಿಟ್ವೀನ್ ದೀಸ್ ಟು ಚಾರ್ಜಸ್ ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಆಗಿರುತ್ತೆ, ಅದೊಂದು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಔಟ್ಸೈಡ್ ದ ಚಾರ್ಜಸ್ಸು ಯಾವ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ, ಅದಕ್ಕಿಂತ ಮುಂಚೆ ನಾವು ಹೋಗಬೇಕಾದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಾರ್ಮುಲಾ ಈಸ್ ಇಂಪಾರ್ಟೆಂಟ್. ಪೊಟೆನ್ಷಿಯಲ್ ಅಂತ ಹೇಳಿದರೆ ಪೊಟೆನ್ಷಿಯಲ್ನ ಫಾರ್ಮುಲಾ 1/4πε0 Q ಡಿವೈಡೆಡ್ ಬೈ R ಸ್ಕ್ವೇರ್. ಸಾರಿ, Q ಡಿವೈಡೆಡ್ ಬೈ R. ದ ಫಾರ್ಮುಲಾ ಇಸ್ Q ಡಿವೈಡೆಡ್ ಬೈ R. ನೋಡಿ, ಈಗ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಇನ್ ಬಿಟ್ವೀನ್ ಚಾರ್ಜಸ್ಸಲ್ಲಿ ತೊಗೊಳ್ತೀನಿ ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಆಗಿದೆ ಅಂತ. ಸೇ ದಿಸ್ ಈಸ್ Q1, ದಿಸ್ ಈಸ್ Q2. ನಾನು Q1 ಚಾರ್ಜಿಂದ ಒಂದು P ಪಾಯಿಂಟಲ್ಲಿ ಅಂದರೆ ಎಕ್ಸ್ ಡಿಸ್ಟೆನ್ಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಅಂತ ತೊಗೊಳ್ತೀನಿ. ಎಕ್ಸ್ ಡಿಸ್ಟೆನ್ಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈ ಪಾಯಿಂಟಲ್ಲಿ 0 ಆಗಿದೆ. ಈ ಟೋಟಲ್ ಡಿಸ್ಟೆನ್ಸ್ ನಮಗೆ ಗೊತ್ತಿದೆ, ಎಷ್ಟಿದೆ? ಇದು 16 into 10 to the power of minus 2. ಹಾಗಾದರೆ ಈ ಡಿಸ್ಟೆನ್ಸ್ ಏನಾಯಿತು? ಟೋಟಲ್ ವಿಲ್ ಬಿ 16 ಆಗಿರೋದ್ರಿಂದ ಇದು 16 into 10 to the power of minus 2 minus x ಆಯಿತು. ನೋಡಿ, ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಈ ಪಾಯಿಂಟ್, ನಮ್ಮ ಅಬ್ಸರ್ವೇಷನ್ ಇದು ಈ ಪಾಯಿಂಟ್. ಹಾಗಾಗಿ ಈ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈ ಚಾರ್ಜ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ ಮತ್ತು ಈ ಚಾರ್ಜ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ V1 is equal to 1 divided by 4πε0 Q1 divided by ಡಿಸ್ಟೆನ್ಸ್ ಏನಿದೆ x ಇದೆ. So that 1/4πε0 is 9 into 10 to the power of 9 into Q1 is, what is Q1? 5 into 10 to the power of minus 8 divided by distance is x. First one was V2 is equal to 1/4πε0 Q2 divided by distance. ನೋಡಿ, ಈ ಚಾರ್ಜು ಈ ಪಾಯಿಂಟಲ್ಲಿ ಎಷ್ಟು ಪೊಟೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ, ಡಿಸ್ಟೆನ್ಸ್ ಎಷ್ಟಿರೋದು ಈ ಪಾಯಿಂಟ್ಗೆ ಮತ್ತು ಈ ಚಾರ್ಜು ಈ ಪಾಯಿಂಟ್ ನಡುವಿನ ಡಿಸ್ಟೆನ್ಸ್ ಈಸ್ 16 into 10 to the power of minus 2 minus x, that is equal to 9 into 10 to the power of 9 into ಚಾರ್ಜ್ ಕೊಟ್ಟಿದ್ದಾರೆ minus 3 into 10 to the power of minus 8 divided by distance is 16 into 10 to the power of minus 2 minus x. ನೋಡಿ, ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಪೊಟೆನ್ಷಿಯಲ್ಲು ಮೈನಸ್ ಸೈನ್ ಇದ್ದರೆ ಮೈನಸ್ ಸೈನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಅವ್ರು ಹೇಳಿದ್ದಾರೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ 0 ಅಂತ ಹೇಳಿದ್ದಾರೆ. ಸೊ ದಟ್ ಟೋಟಲ್ ಪೊಟೆನ್ಷಿಯಲ್ V1 plus V2 is equal to V, that is equal to 0 ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ V1 is equal to ಏನಾಯಿತು? ಮೈನಸ್ V2 ಆಯಿತು. V1 ಏನಿದೆ ನಮಗೆ 9 into 10 to the power of 9 into Q1 ಎಷ್ಟಿದೆ? 5 into 10 to the power of minus 8 ಡಿಸ್ಟೆನ್ಸ್ ಈಸ್ x is equal to, ನೋಡಿ ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. 9 into 10 to the power of 9 into 3 into 10 to the power of minus 8 divided by 16 into 10 to the power of minus 2 minus x. ನೋಡಿ, 10 to the power of minus 8, 10 to the power of minus 8, 9 into 10 to the power of 9, 9 into 10 to the get cancel out. 5 divided by x is equal to 3 divided by 16 into 10 to the power of minus 2 minus x. Therefore cross multiply ಮಾಡಿ 5 into 16 into 10 to the power of minus 2 minus x is equal to 3x. ಹಾಗಾಗಿ 16 into 5 is 80 into 10 to the power of minus 2 minus 5x is equal to 3x. Therefore 8x is equal to 80 into 10 to the power of minus 2. X is equal to 80 into 10 to the power of minus 2 divided by 8. So that x is equal to 10 into 10 to the power of minus 2 meter. From ಯಾವ ಚಾರ್ಜಿಂದ? ಫ್ರಮ್ ನಾವು x ಡಿಸ್ಟೆನ್ಸ್ ಎಲ್ಲಿಂದ ತೊಗೊಂಡಿದ್ದೀವಿ? Q1 ಚಾರ್ಜಿಂದ. ಫ್ರಮ್ Q1
ಚಾರ್ಜ್ ಅಂದರೆ ಈ ಪಾಯಿಂಟಿಂದ 10 ಸೆಂಟಿಮೀಟರ್ ದೂರದಲ್ಲಿ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಅಂತ ಸಿಕ್ಕಾಗಿದೆ. ಅರ್ಥ ಆಗ್ತಿದೆಯಲ್ವಾ? ಇದು ಒಂದು ಸೊಲ್ಯೂಷನ್ ಆಯಿತು. ಅಂದರೆ ಇನ್ ಬಿಟ್ವೀನ್ ಚಾರ್ಜಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಯಾವ ಪಾಯಿಂಟಲ್ಲಿ ಎಕ್ಸ್ ಡಿಸ್ಟೆನ್ಸಲ್ಲಿ ಫ್ರಮ್ Q1 ಚಾರ್ಜಿಂದ ಪೊಟೆನ್ಷಿಯಲ್ ನೆಟ್ ಪೊಟೆನ್ಷಿಯಲ್ 0 ಆಗಿದೆ. ಈಗ ನಾವು ಇನ್ ಬಿಟ್ವೀನ್ ಚಾರ್ಜಸ್ ಆದಮೇಲೆ ಔಟ್ಸೈಡ್ ದ ಚಾರ್ಜಸ್ನ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಇನ್ ಬಿಟ್ವೀನ್ ಆಯಿತು. ಈಗ ಔಟ್ಸೈಡ್ ಕ್ಯಾಲ್ಕುಲೇಟ್ ಮಾಡೋಣ. ಇದೇ ಥರ ಸೇಮ್ ಮೆಥಡಾಲಜಿ. ನೋಡಿ, ಔಟ್ಸೈಡ್ ದ ಚಾರ್ಜಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ. ಔಟ್ಸೈಡ್ ದ ಚಾರ್ಜ್ ಸೇ ಫಾರ್ ಎಕ್ಸಾಂಪಲ್ Q1, ದಿಸ್ ಇಸ್ Q2. ನೋಡಿ, ನಾನು ಔಟ್ಸೈಡ್ ದ ಚಾರ್ಜಸ್ನ ತಗೊಳ್ಳೋವಾಗ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ. ಏನು ಯೂಸ್ ಮಾಡ್ತೀನಿ ಅಂದರೆ, ಯಾವ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಕಡಿಮೆ ಇದೆಯೋ, ಇವೆರಡರಲ್ಲಿ ಯಾವ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಕಡಿಮೆ ಇದೆಯೋ ಆ ಸೈಡು ನಾನು ಡಿಸ್ಟೆನ್ಸನ್ನ ತೊಗೊಳ್ತೀನಿ. ಬಿಕಾಸ್ ಈ ಸೈಡ್ ಜಾಸ್ತಿ ಇರೋ ಕಡೆ ಚಾರ್ಜನ್ನ ತೊಗೊಂಡ್ರೆ ಒಂದು ನೆಗೆಟಿವಿಟಿ ಅಂದರೆ ನಿಮಗೆ ನೆಗೆಟಿವ್ ಸೈನ್ ಬರುತ್ತೆ. ನಿಮಗೆ ಬರೀಬೇಕಾದ್ರೆ ಒಂದು ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ಬೋದು. ಹಾಗಾಗಿ ನೋಡಿ, ಈಗ ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ಮೈನಸ್ ಸೈನ್ ಎಲಿಮಿನೇಟ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಮಾತ್ರ. 5 ಮತ್ತು 3ಯಲ್ಲಿ 3 ಕಡಿಮೆ ಇರೋದ್ರಿಂದ ನಾನು ಆ ಸೈಡು ಎಕ್ಸ್ ಡಿಸ್ಟೆನ್ಸ್ ಅಂತ ತೊಗೊಳ್ತೀನಿ. ಈ ಪಾಯಿಂಟಲ್ಲಿ ಎಕ್ಸ್ ಡಿಸ್ಟೆನ್ಸಲ್ಲಿ ನಮಗೇನಾಗಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು 0 ಇದೆ. ಇದು ಎಕ್ಸ್ ಆಯಿತು ಅಂದರೆ ಈ ಚಾರ್ಜಿಂದ ಏನಾಯ್ತು, ಇದು ಟೋಟಲ್ಲು 16 × 10⁻² ಪ್ಲಸ್ ಎಕ್ಸ್ ಆಗುತ್ತೆ. ಅರ್ಥ ಆಗ್ತದೆ? ಸೇಮ್ V1 ಪೊಟೆನ್ಷಿಯಲ್ ಡ್ಯೂ ಟು ದ ಚಾರ್ಜ್ Q1 1/4πε Q1 ಎಷ್ಟು ಡಿಸ್ಟೆನ್ಸಲ್ಲಿದೆ ಈ ಪಾಯಿಂಟ್ಗೆ, ಪಾಯಿಂಟ್ ಆಫ್ ಅಬ್ಸರ್ವೇಷನ್ ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಇದೆ, 16 × 10⁻² ಪ್ಲಸ್ ಎಕ್ಸ್. 16 × 10⁻² ಪ್ಲಸ್ ಎಕ್ಸ್. ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡಿದರೆ 9 × 10⁹ ಇಂಟು Q1 ಈಸ್ 5 × 10⁻8 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ, 16 × 10⁻² ಪ್ಲಸ್ ಎಕ್ಸ್. ಸಿಮಿಲರ್ಲಿ V2 ಕ್ಯಾಲ್ಕುಲೇಟ್ ಮಾಡೋಣ. 1/4πε0 Q2 ಡಿವೈಡೆಡ್ ಬೈ ಡಿಸ್ಟೆನ್ಸ್. ನೋಡಿ, ಈ ಚಾರ್ಜಿಂದ ಈ ಪಾಯಿಂಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸು ಎಕ್ಸ್. ಸೊ ದಟ್ 9 × 10⁹ ಇಂಟು Q2 ಎಷ್ಟಿದೆ, ವಾಟ್ ಈಸ್ Q2 -3 × 10⁻8 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಇಸ್ ಎಕ್ಸ್. ಈ ಪಾಯಿಂಟಲ್ಲಿ ನಮಗೆ ಗೊತ್ತಿದೆ ಪೊಟೆನ್ಷಿಯಲ್ 0 ಅಂತ ನಮಗೆ ಗೊತ್ತಿದೆ. ಅದನ್ನು ತಗೋಣ. V1 + V2 ಇಸ್ ಈಕ್ವಲ್ ಟು V, ದಟ್ ಈಸ್ ಈಕ್ವಲ್ ಟು 0. ಹಾಗಾಗಿ V1 ಇಸ್ ಈಕ್ವಲ್ ಟು ಏನಾಯಿತು, -V2 ಆಯಿತು. ಹಾಗಾಗಿ V1 ಏನಿದೆ, 9 × 10⁹ ಇಂಟು 5 × 10⁻8 ಡಿವೈಡೆಡ್ ಬೈ 16 × 10⁻² ಪ್ಲಸ್ ಎಕ್ಸ್. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ V2ನಲ್ಲಿ. ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ 9 × 10⁻3 × 10⁻8 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ನೋಡಿ, ಇದು ಗೆಟ್ ಕ್ಯಾನ್ಸಲ್ ಔಟ್, ಪವರ್ ಆಲ್ಸೋ ಗೆಟ್ ಕ್ಯಾನ್ಸಲ್ ಔಟ್. ರಿಮೈನಿಂಗ್ ವಿಲ್ ಬಿ 5 ಡಿವೈಡೆಡ್ ಬೈ 16 × 10⁻² ಪ್ಲಸ್ ಎಕ್ಸ್. ದಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5x ಇಸ್ ಈಕ್ವಲ್ ಟು 3 × 16 16 × 48 × 10⁻² ಪ್ಲಸ್ 3x. ಇದು ನಿಚೆ ಸೈಡ್ ತೊಗೊಂಡ್ರೆ ಏನಾಯಿತು, 2x ಇಸ್ ಈಕ್ವಲ್ ಟು 48 × 10⁻². ಎಕ್ಸ್ ಇಸ್ ಈಕ್ವಲ್ ಟು 24 × 10⁻² ಮೀಟರ್. ಫ್ರಮ್ ಯಾವ ಚಾರ್ಜಿಂದ, ಫ್ರಮ್ Q1 ಚಾರ್ಜ್. ದಿಸ್ ಇಸ್ ದ ಆನ್ಸರ್. ನೋಡಿ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನೀವೇನು ಮಾಡಬೇಕು, ಇನ್ ಬಿಟ್ವೀನ್ ಚಾರ್ಜಸ್ಸು ಒಂದು ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪೊಟೆನ್ಷಿಯಲ್ ಅಲ್ಲ, ಯಾವ ಪಾಯಿಂಟಲ್ಲಿ ಪೊಟೆನ್ಷಿಯಲ್ 0 ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ ನಂತರ ನೀವು ಯಾವ ಔಟ್ಸೈಡು ಒಂದು ಪಾಯಿಂಟಲ್ಲಿ, ಯಾವುದೋ ಒಂದು ಪಾಯಿಂಟಲ್ಲಿ ಪೊಟೆನ್ಷಿಯಲ್ 0 ಆಗಿರುತ್ತೆ, ಆ ಪಾಯಿಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬಿಟ್ವೀನ್ ಒಂದು ಕ್ಯಾಲ್ಕುಲೇಟ್ ಮಾಡಿದ್ವಿ, ಔಟ್ಸೈಡ್ ಒಂದು ಕ್ಯಾಲ್ಕುಲೇಟ್ ಮಾಡಿ. ದಿಸ್ ಇಸ್ ದ ಸಿಂಪಲ್ ಪ್ರಾಬ್ಲಮ್. ಫಸ್ಟ್ ಸಾಲ್ವ್ ಮಾಡ್ಬೇಕಾದ್ರೆ ನೀವು ಏನು ಕೊಟ್ಟಿದ್ದಾರೆ ಅನ್ನೋದ ತಿಳ್ಕೊಬೇಕು. ಟೋಟಲ್ ಪೊಟೆನ್ಷಿಯಲ್ 0 ಅಂತ ಕೊಟ್ಟಿದ್ದಾರೆ. ಇದು ಪೊಟೆನ್ಷಿಯಲ್ ಪ್ರಾಬ್ಲಮ್ ಆಗಿರೋದು, ಪೊಟೆನ್ಷಿಯಲ್ನ ಫಾರ್ಮುಲಾ ಅಪ್ಲೈ ಮಾಡೋದು ನೆನಪಿರಲಿ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ ಕ್ವಶನ್ ನಂಬರ್ 33. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಕ್ವಶನ್ ನಂಬರ್ 34. ನೋಡಿ, ಕ್ವಶನ್ ನಂಬರ್ 34 ಈಸ್ ಬೇಸ್ಡ್ ಆನ್ ದ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ತುಂಬ ಸಿಂಪಲ್ ಪ್ರಾಬ್ಲಮ್ಮು, ಬೇಸಿಕ್ ಪ್ರಾಬ್ಲಮ್ಮು. ಕ್ವಶನ್ ನಂಬರ್ 34ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎ ವೈರ್ ಆಫ್ ಲೆಂತ್ 2 ಮೀಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 0.5 millimeter square and resistivity 1.5 × 10⁻6 ohm meter is connected in series with a cell of EMF 4 volt. Full stop.
If the current through the wire is 0.5 ampere, calculate first one internal resistance of the cell, second one rate of energy dissipated by the wire. ನೋಡಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಬರ್ಕೊಳ್ಳೋಣ. 34 ಪ್ರಾಬ್ಲಮ್ ಅಲ್ಲಿ ಒಂದು ವೈರಿನ ಲೆಂತ್ ಕೊಟ್ಟಿದ್ದಾರೆ, ಲೆಂತ್ ವಿಲ್ ಬಿ 2 ಮೀಟರ್ and another one area of cross section is 0.5 millimeter square. ನೋಡಿ ಕನ್ವರ್ಷನ್ ತುಂಬ ಕರೆಕ್ಟಾಗಿ ಅಕ್ಯುರೇಟ್ ಮಾಡೋದು. 0.5 ಇಂಟು ಮಿಲಿ ಅಂದರೆ 10⁻³ ಮೀಟರ್, ಇಲ್ಲಿ ಸ್ಕ್ವಯರ್ ಇದೆ ಹಾಗಾಗಿ ಸ್ಕ್ವಯರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಏನಾಯ್ತು ಅದು 0.5 ಇಂಟು 10⁻⁻6 ಮೀಟರ್ ಸ್ಕ್ವಯರ್ ಆಯಿತು. ಏರಿಯಾದ SI ಯೂನಿಟ್ ಮೀಟರ್ ಸ್ಕ್ವೇರ್ ಕನ್ವರ್ಷನ್ ಆಯಿತು. ರೆಸಿಸ್ಟಿವಿಟಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1.5 ಇಂಟು 10⁻⁻6 ಓಮ್ ಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ EMF ಆಫ್ ದ ಸೆಲ್ ಈಸ್ 4 ವೋಲ್ಟ್. they are asking to current also given, current is equal to 0.5 ampere. They are asking to calculate first one internal resistance of the cell, second one rate of energy dissipated through the wire. This is energy, so idukkondu symbol ಬೇರೆದು ಕೊಡೋಣ, EMF E ಅರ್ಥ ಆಗ್ತಿದೆ ಅಲ್ವಾ. ಎನರ್ಜಿನ ಕ್ಯಾಲ್ಕುಲೇಟ್, ರೇಟ್ ಆಫ್ ಎನರ್ಜಿ E/T ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ನೋಡಿ ತುಂಬ ಸಿಂಪಲ್ ಪ್ರಾಬ್ಲಮ್ಮು. ಈಗ ಆರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ನೋಡಿ ಆರ್ ಅನ್ನೋದು ಈ ಇಂಟರ್ನಲ್ ರೆಸಿಸ್ಟೆನ್ಸ್ ನಿಮಗೆ ಯಾವ ಫಾರ್ಮುಲಾದಲ್ಲಿ ಸಿಗುತ್ತೆ? ನಿಮಗೆ EMF ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ದೆನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ. ಬಟ್ ನಿಮಗೆ ಈ ರಿಲೇಷನ್ I ಮತ್ತು ಆರ್ಗಿರ್ತಕ್ಕಂಥ ರಿಲೇಷನ್ ಗೊತ್ತಿದೆ. ಯಾವುದು? I is equal to E divided by R plus R. ಇದು ಇನ ಸಿಂಬಲ್ ಚೇಂಜ್ ಮಾಡಿದ್ದೀನಿ. E ಅಂದರೆ EMF ಆಫ್ ದ ಸೆಲ್. ನೋಡಿ ನಮಗೆ I ಕೊಟ್ಟಿದ್ದಾರೆ, ಏನೂ ಕೊಟ್ಟಿದ್ದಾರೆ, ಆರ್ ಗೊತ್ತಿಲ್ಲ. ಬಟ್ ಸ್ಮಾಲ್ ಆರ್ನ ಕ್ಯಾಲ್ಕುಲೇಟ್ ಮಾಡಿ. ಸ್ಮಾಲ್ ಆರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಆರ್ ಬೇಕು. ಆರ್ನ ಹಾಗಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ? ನೋಡಿ ಲೆಂತು ಏರಿಯಾ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಈ ರೆಸಿಸ್ಟಿವಿಟಿ ಲೆಂತು ಏರಿಯಾಗಿರ್ತಕ್ಕಂಥ ರಿಲೇಷನನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಏನು ರಿಲೇಷನ್ನು? ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ರೋ ಕೊಟ್ಟಿದ್ದಾರಲ್ವಾ, ರೋ ಈಸ್ 1.5 ಇಂಟು 10⁻⁻6. ಲೆಂತ್ ವಿಲ್ ಬಿ 2 divided by area will be 0.5 into 10⁻⁻6. ನೋಡಿ -6 get cancel out. 1/1.5 ಅಂದರೆ 3/2 into 2 divided by 0.5 ಅಂದರೆ 1/2. 2 get cancel out, so that R is turn out to be 6 ohm ಆಯಿತು. ನಮಗೆ R ಸಿಕ್ಕಾಯಿತು. I ಗೊತ್ತಿದೆ, E ಗೊತ್ತಿದೆ, R ಗೊತ್ತಾಯಿತು. R ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ ಈಸಿಯಾಗೆ. ಹಾಗಾದರೆ I ಎಷ್ಟು ಕೊಟ್ಟಿದ್ದಾರೆ? 0.5 is equal to EMF is 4, capital R is 6 plus R. Cross multiply ಮಾಡೋಣ. 6 plus R is equal to 0.5, that is equal to 4. Multiply ಮಾಡೋಣ. 6 into 0.5 is 3 plus 0.5 R is equal to 4. So that 0.5 R is equal to 4 minus 3 is 1. So that R is equal to 1 divided by 0.5. So that R is equal to 2 ohm. ನಮಗೆ R ಸಿಕ್ಕಾಯಿತು. ಅರ್ಥ ಆಗ್ತಿದೆಯಲ್ವಾ? ಇಂಟರ್ನಲ್ ರೆಸಿಸ್ಟೆನ್ಸ್ ಸಿಕ್ಕಾಯಿತು. ಇದು ಫಸ್ಟ್ ಕೇಸ್, ಫಸ್ಟ್ ಒನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿರೋದು. ಸೆಕೆಂಡ್ ಏನು ಕೇಳಿದರೆ ಕ್ವಶನಲ್ಲಿ? ರೇಟ್ ಆಫ್ ಎನರ್ಜಿ ಡಿಸಿಪೇಟೆಡ್ ಥ್ರೂ ದ ವೈರ್ ಅಂತ ಕೇಳಿದ್ದಾರೆ. E/T, ಎನರ್ಜಿ ಬೈ ಟೈಮ್ ಅಂದರೆ ಏನು ಹೇಳಿ? ಎನರ್ಜಿ ಬೈ ಟೈಮ್ ಈಸ್ ನಥಿಂಗ್ ಬಟ್ ಪವರ್. ಪವರ್ನೇ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪವರ್ ಇಸ್ ಈಕ್ವಲ್ ಟು I²R. ಪವರ್ ಇಸ್ ಈಕ್ವಲ್ ಟು I ಎಷ್ಟಿದೆ? I is 0.5 whole square divided by R is 6. 0.5 whole square ಅಂದರೆ 1/2, ಅಲ್ಲಿ 1/4 into 6. That is equal to 2 3 1.5 watt. This is the energy dissipated through the wire. ಈ ಪ್ರಾಬ್ಲಮಲ್ಲಿ ತುಂಬ ತಪ್ಪು ಮಾಡ್ತಕ್ಕಂಥದ್ದು ಏನಂದರೆ E/Tಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಪವರ್ ಇಸ್ ಈಕ್ವಲ್ ಟು V ಇಂಟು I. ಪವರ್ ಇಸ್ ಈಕ್ವಲ್ ಟು ವಿ. ಇಲ್ಲಿ ಕೊಟ್ಟಿಲ್ಲ ನಿಮಗೆ. ಇಲ್ಲಿ V ಅನ್ನೋದು ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ವೈರ್, ಅಂದರೆ ರೆಸಿಸ್ಟರಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗ್ತದೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟೋಟಲ್ EMF. ಸಮ್ಟೈಮ್ಸ್ ಏನು ಮಾಡ್ತೀರಾ? ಇದನ್ನೇ ಯೂಸ್ ಮಾಡಿಬಿಡ್ತಾರೆ. 4 ಇಂಟು I ಅಂದರೆ 0.5 ಎಷ್ಟು ಬರುತ್ತೆ? 2 ವೋಲ್ಟ್. ದಿಸ್ ಈಸ್ ರಾಂಗ್. ಅರ್ಥ ಆಗ್ತಿದೆಯಲ್ವಾ? ದಿಸ್ ಈಸ್ ರೈಟ್ ಫಾರ್ ದ ಸರ್ಕ್ಯೂಟಲ್ಲಿ ಏನಾದರೂ ಕೇಳಿದರೆ ಇದು ಸರಿ. ಹಾಗಾಗಿ ನಾವು ವಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಈ ವಿ ವ್ಯಾಲ್ಯೂ ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ. ವಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಫಾರ್ಮುಲಾ ಇದೆಯಲ್ಲ, ವಾಟ್ ಈಸ್ ವಿ? ವಿ ಇಸ್ ಈಕ್ವಲ್ ಟು I ಇಂಟು ಆರ್. ಐ ಎಷ್ಟಿದೆ? ವಾಟ್ ಈಸ್ ಐ ವ್ಯಾಲ್ಯೂ? 0.5. ಆರ್ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 6. ಅಲ್ಲಿಗೆ ಇದೆಷ್ಟಾಯಿತು? 3 ಆಯಿತು. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡಿ. 3 ಸಬ್ಸ್ಟಿಟ್ಯೂಟ್ ಮಾಡಿದರೆ 3 ಇಂಟು 0.5 ಈಸ್ 1.5. ಅರ್ಥ ಆಗ್ತಿದೆಯಲ್ವಾ? ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾ? ಇದೊಂದು
ತುಂಬ ಮೇಜರ್ ಮಿಸ್ಟೇಕ್ ಮಾಡ್ತಕ್ಕಂಥ ತುಂಬ ಕೇರ್ಫುಲ್ ಆಗಿರಬೇಕು. ವಿ ಇದು ಫಾರ್ಮುಲಾ ರೈಟು, ದಿಸ್ ಫಾರ್ಮುಲಾ ಈಸ್ ಆಲ್ಸೋ ರೈಟ್, ಬಟ್ ವಿ ಕೊಟ್ಟಿದ್ರೆ ಮಾತ್ರ ನೀವು ವಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು EMFF ದ ಸೆಲ್, ಕೇರ್ಫುಲ್ ಆಗಿರಿ ನೋಡಿ. ಈಚ್ ಆ್ಯಂಡ್ ಎವರಿ ಸ್ಟೆಪ್ಪಲ್ಲಿ SI ಯೂನಿಟ್ಸ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ದಿಸ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್ ಆಸ್ಕ್ಡ್ ಇನ್ ಯುವರ್ ಸೆಕೆಂಡ್ ಮಾಡಲ್ ಪೇಪರ್. ಓಕೆ, ವಿ ಮೂವ್ ಆನ್ ಟು ದ ಥರ್ಡ್ ಪ್ರಾಬ್ಲಮ್. Third problem is based on the alternating current, that is they are asking to calculate the what is the Q factor and also resonant frequency they are asking to calculate. ನೋಡಿ ಇಲ್ಲಿ ಏನಿದೆ ಅಂದರೆ ಕ್ವಶನಲ್ಲಿ 35 ಕ್ವಶನ್ ನಂಬರ್ 35 in a Young's double slit exercise calculate the resonant frequency of a LCR circuit with L, C and R is given and what is the Q value of this circuit ಅಂತ ಕೇಳಿದ್ದಾರೆ. ನೋಡಿ ಕ್ವಶನಲ್ಲಿ L is given, L is the inductance of the coil 2.0 Henry, then they are already given C 32 into 10 to the power of minus 6 farad. ಅದಾದಮೇಲೆ ನಿಮಗೆ R ಕೊಟ್ಟಿದ್ದಾರೆ, R is equal to 10 ohm. they are asking to calculate the resonant frequency FR and Q factor. ನೋಡಿ ಕ್ವಶನಲ್ಲಿ ರೆಸೊನೆಂಟ್ ಫ್ರೀಕ್ವೆನ್ಸಿ ನಿಮಗೆ ಫಾರ್ಮುಲಾ ಗೊತ್ತಿದೆ, FR is equal to 1 divided by 2 pi root LC, 1 divided by 2 into 3.142 square root of L value is 2.0 into C value is 32 into 10 to the power of minus 6. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ 1 divided by 2 into 3.142 32 2s 64 ಹೊರಗಡೆ ತೆಗೆದ್ರೆ ಏನಾಗುತ್ತೆ ನಿಮಗೆ 8, 10 to the power of minus 6ನ ಹೊರಗಡೆ ಸ್ಕ್ವೇರ್ ರೂಟಿಂದ ತೆಗೆದ್ರೆ ಅರ್ಧ ಬರ್ಕೋಬೇಕು, 6 is 3 ಆಯಿತಾ. ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿದಾಗ ಯು ಕ್ಯಾನ್ ಗೆಟ್ 19.89 ಹರ್ಟ್ಜ್, 19.89 ಹರ್ಟ್ಜ್ ನಿಮಗೆ ಸಿಗ್ತದೆ. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟ್ ಕ್ಯೂ ಫ್ಯಾಕ್ಟರ್ಗೆ ಸೋ ಮೆನಿ ಫಾರ್ಮುಲಾಸ್ ಇದೆ, ದಟ್ ಈಸ್ ಕ್ಯೂ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ ಒಮೆಗಾ ಎಲ್ ಡಿವೈಡೆಡ್ ಬೈ ಆರ್, ಒಮೆಗಾ ಎಲ್ ಡಿವೈಡೆಡ್ ಬೈ ಆರ್. ಅದು ಇದಾದರೂ ಯೂಸ್ ಮಾಡ್ಬೋದು. ಆರ್ ಯು ಕ್ಯಾನ್ ಯೂಸ್ ಕ್ಯೂ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1 divided by omega c r, 1 divided by omega c r, or you can use Q factor is 1 by r into root L divided by c. All are correct. Omega L is nothing but XL, omega c is nothing but XC, this is XC. ಅರ್ಥ ಆಗ್ತಿದೆಯಲ್ವಾ. ಹಾಗಾಗಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ಎಲ್ಲದರಲ್ಲೂ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ನಾನು ಇದು ಯೂಸ್ ಮಾಡ್ಕೊತೀನಿ. 1 divided by r ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, r ವ್ಯಾಲ್ಯೂ ಇಸ್ 10, L ವ್ಯಾಲ್ಯೂ ಇಸ್ 32 into 10 to the power of minus 6 divided by c value, sorry this is L value is 2, c value is 32 into 10 to the power of minus 6. Okay, so that this is turn out to be 1 by 10 into square root of 2 1s 2 16s, ಹಾಗಾಗಿ 1 divided by 16 into 10 to the power of minus 6. So that Q is turn out to be 1 divided by 10 into 1 divided by under root of 16 is 4 into 10 to the power of minus 3. So that ಇದನ್ನು ಸಿಂಪ್ಲಿಫೈ ಮಾಡಿದರೆ 1 divided by 40 into 10 to the power of minus 3. So that this is 10 to the power of plus 3 divided by 40. So that this is 1000 divided by 40, 4 get cancel out. So that this is turn out to be 25. ಅರ್ಥ ಆಗ್ತಿದೆಯಲ್ವ. ನೀವು ಯಾವುದಾದ್ರೂ ಫಾರ್ಮುಲಾ ಯೂಸ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್, ಸೋ ಮೆನಿ ಟೈಮ್ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ. ಕ್ಯಾಲ್ಕುಲೇಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ, ಕ್ಯಾಲ್ಕುಲೇಟ್ ದ ಕ್ಯೂ ಫ್ಯಾಕ್ಟರ್. ತುಂಬ ಕೇರ್ಫುಲ್ ಆಗಿರಬೇಕು ಇಲ್ಲಿ ಸಾಲ್ವ್ ಮಾಡಬೇಕಾದ್ರೆ. ನೋಡಿ ಸ್ಕ್ವೇರ್ ರೂಟ್ ಒಳಗಡೆ ನೀವು ಸಾಲ್ವ್ ಮಾಡಬೇಕಾದ್ರೆ ಪವರ್ ಇದೆಯಲ್ವಾ, ಅದು ಯಾವಾಗಲೂ ಕೂಡ ಇವನ್ ನಂಬರ್ ಇರಬೇಕು. ಯಾಕಂದರೆ ಇವನ್ ನಂಬರ್ ಇದ್ದಾಗ ನೀವು ಸ್ಕ್ವೇರ್ ರೂಟಿಂದ ತೆಗಿಬೇಕಾದ್ರೆ ಇದ್ರ ಅರ್ಧ ತೊಗೊಳ್ತೀರಾ. ಆಡ್ ನಂಬರ್ ಇದ್ದಾಗ ನೀವು ಆ ರೀತಿ ಸಾಲ್ವ್ ಮಾಡೋಕ್ಕೆ ಡೈರೆಕ್ಟ್ಲಿ ಮಾಡೋಕ್ಕಾಗಲ್ಲ. ಆಡ್ ನಂಬರ್ ಫಸ್ಟ್ ಇವನ್ ನಂಬರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಕೇರ್ಫುಲ್ ಆಗಿರಬೇಕು. 10 to the power of minus 5 ಇದ್ದಾಗ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ರೂಟಿಂದ ತೆಗೆದ್ರೆ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಇದು ಇವನ್ ನಂಬರ್ ಇದೆಯಾ ಆಡ್ ನಂಬರ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇವನ್ ನಂಬರ್ ಇತ್ತು ಅಂದರೆ ಇದು ಏನು ವ್ಯಾಲ್ಯೂ ಇದೆಯಾ ಅದು ಅರ್ಧ ತಗೊಳ್ಳಿ, 10 to the power of minus 3. ನೆಕ್ಸ್ಟು ಫ್ರೀಕ್ವೆನ್ಸಿಗೆ SI ಯೂನಿಟ್ ಇಸ್ ಹರ್ಟ್ಜ್. ಅದೇ ರೀತಿ
ಕ್ವಾಲಿಟಿ ಫ್ಯಾಕ್ಟರ್ ಡಸ್ ನಾಟ್ ಹ್ಯಾವ್ ಎನಿ ಯೂನಿಟ್, ಅದನ್ನು ನೆನ್ಪಿಟ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಯೂನಿಟ್ ಇಲ್ಲ. 25 ಆಯಿತಾ. ಒಂದು ನಂಬರ್, ಜಸ್ಟ್ ನಂಬರ್, ಅರ್ಥ ಆಗ್ತಿದೆಯಲ್ಲ. ಶಾರ್ಪ್ನೆಸ್ ಆಫ್ ದ ರೆಸೊನೆನ್ಸ್ನ ಕ್ವಾಲಿಟಿ ಫ್ಯಾಕ್ಟರ್ ಇಂಡಿಕೇಟ್ ಮಾಡುತ್ತೆ. ದಿಸ್ ಈಸ್ ಯುವರ್ 35 ಪ್ರಾಬ್ಲಮ್. ಓಕೆ, ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ based on Young's double slit experiment, that is the problem on wave optics. ನೋಡಿ, ಕ್ವಶನ್ ನಂಬರ್ 36 ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇನ್ ಎ Young's double slit experiment setup with a monochromatic light, fringes are obtained on the screen placed at a certain distance from the slit. ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ರೀತಿ ಸ್ಲಿಟ್ ಇದೆ. ದಿಸ್ ಈಸ್ ದ S1 ಆ್ಯಂಡ್ S2 ಆರ್ ದ ಸ್ಲಿಟ್ಸ್. ದೇ ಆರ್ ಪ್ಲೇಸ್ ಅಟ್ ಸರ್ಟೈನ್ ಡಿಸ್ಟೆನ್ಸ್ ಕ್ಯಾಪಿಟಲ್ ಡಿ, ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಸ್ಲಿಟ್. ನಿಮಗೊಂದು ಫ್ರಿಂಜ್ ವಿಡ್ತ್ ಬರ್ತದೆ, ಅರ್ಥ ಆಗ್ತಿದೆಯಲ್ವಾ. ಅದರ ಪ್ಯಾಟರ್ನ್ ಈಸ್ ಒಪ್ಟೈನ್ ಆನ್ ದ ಸ್ಕ್ರೀನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೇಳ್ತಿದ್ದಾರೆ ನೋಡಿ, ಇಫ್ ದ ಸ್ಕ್ರೀನ್ ಈಸ್ ಮೂವ್ಡ್ ಬೈ 5 ಸೆಂಟಿಮೀಟರ್ ಟುವರ್ಡ್ಸ್ ದ ಲೈಟ್. ಈ ಸ್ಕ್ರೀನ್ನ ಟುವರ್ಡ್ಸ್ ದ ಸ್ಲಿಟ್ ಮೂವ್ ಮಾಡಿದಾಗ ಏನಾಗ್ತಿದೆ, ಫ್ರಿಂಜ್ ವಿಡ್ತ್ ಚೇಂಜ್ ಆಗ್ತಿದೆ. ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ದೇ ಆರ್ ಗಿವನ್ 20 ಮೈಕ್ರೋಮೀಟರ್. ಗಿವನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಈಸ್ 1.2 millimeter. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಈಸ್ ಗಿವನ್ 1.2 millimeter, ಮೀನ್ಸ್ 1.2 ಇಂಟು 10⁻³ ಮೀಟರ್. ಓಕೆ, ನೆಕ್ಸ್ಟು ಈ ಕೇಸಲ್ಲಿ ಒಂದು ನಮಗೆ ಬೀಟಾ ಬರುತ್ತೆ. ಓಕೆ, ಬೀಟಾ ವಿ ಡೋಂಟ್ ನೋ. ನೋಡಿ, ಈಗ ಏನು ಮಾಡ್ತಿದ್ದಾರೆ ಅಂದರೆ, ಈ ಸ್ಕ್ರೀನ್ನ ಟುವರ್ಡ್ಸ್ ಸ್ಲಿಟ್ಟು ಮೂವ್ ಮಾಡ್ತಾರೆ. ಹಾಗಾಗಿ ಈ ಡಿಸ್ಟೆನ್ಸ್ ಏನಾಯಿತು, ಡಿಕ್ರೀಸ್ ಆಯಿತು. ಎಷ್ಟು? ದೇ ಆರ್ ಗಿವನ್ ಡಿಸ್ಟೆನ್ಸ್, ನ್ಯೂ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು D ಮೈನಸ್ 5 ಸೆಂಟಿಮೀಟರ್ ಮೂವ್ ಮಾಡ್ತಿದ್ದಾರೆ. ಎಷ್ಟು? 5 ಸೆಂಟಿಮೀಟರ್. 5 ಇಂಟು 10⁻²2 ಮೀಟರ್. ಅರ್ಥ ಆಗ್ತಿದೆಯಲ್ವಾ. ಇದನ್ನೇನು ಮಾಡ್ತಿದ್ದಾರೆ, 5 ಸೆಂಟಿಮೀಟರ್ ಮೂವ್ ಮಾಡ್ತಿದ್ದಾರೆ. ಆಗ ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಇಸ್ ಗಿವನ್. ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಈಸ್ ಈಕ್ವಲ್ ಟು 20 ಮೈಕ್ರೋಮೀಟರ್. 20 ಇಂಟು 10⁻⁻6 ಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ಲ್ಯಾಂಬ್ಡಾ ಏನಾಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ ತುಂಬ ಈಸಿ ಇದೆ ಪ್ರಾಬ್ಲಮ್, ಅನಾಲಿಸಿಸ್ ಮಾಡಬೇಕು. ನೋಡಿ, ಫಸ್ಟ್ ಏನು ಮಾಡ್ತಾರೆ, ಸರ್ಟೈನ್ ಡಿ ಇಟ್ಟು ಕ್ಯಾಪಿಟಲ್ ಡಿ ಇಟ್ಟಾಗ ಫ್ರಿಂಜ್ ವಿಡ್ತ್ ಸಿಗ್ತದೆ. ಅದೇನು? ಬೀಟಾ ಅಂತ ತಗೊಳ್ಳೋಣ. ಬೀಟಾ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಓವರ್. ಓಕೆ, ಲ್ಯಾಂಬ್ಡಾ ಡಿ ಬೈ ಡಿ. ನೆಕ್ಸ್ಟ್ ನೋಡಿ, ಈಗ ಈ ಡಿನ ಡಿಕ್ರೀಸ್ ಆದಾಗ ಬರ್ತಕ್ಕಂಥದ್ದು ನಾನು ಬೀಟಾ ಡ್ಯಾಶ್ ಅಂತ ತೊಗೊಳ್ತೀನಿ. ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ವೇವ್ ಲೆಂತ್ ಇಸ್ ಸೇಮ್. ವೇವ್ ಲೆಂತ್ನ ಚೇಂಜ್ ಮಾಡಿಲ್ಲ, D1 ಚೇಂಜ್ ಆಯ್ತು, ಅದೇ ಡಿ ಇಸ್ ಡ್ಯಾಶ್. ಈ ಡಿನೂ ಚೇಂಜ್ ಮಾಡಿಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಸೇಮ್ ಇದೆ. ಈ ಡಿ ಮಾತ್ರ ಏನು ಮಾಡ್ತಿದ್ದಾರೆ, ಸ್ಕ್ರೀನ್ನ ಟುವರ್ಡ್ಸ್ ದ ಸ್ಲಿಟ್ಟು ಮೂವ್ ಮಾಡ್ತಿದ್ದಾರೆ. ಆಗೇನಾಯಿತು, ಈ ಡಿ ಚೇಂಜ್ ಆಯಿತು. ಡಿ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಲ್ಯಾಂಬ್ಡಾ ಇಂಟು ಡಿ ಡ್ಯಾಶ್ ಎಷ್ಟಿದೆ, D ಮೈನಸ್ 5 ಇಂಟು 10⁻⁻² divided by D. So that beta dash is equal to lambda D. ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಲ್ಯಾಂಬ್ಡಾ ಡಿ ಮೈನಸ್ ಲ್ಯಾಂಬ್ಡಾ ಇಂಟು 5 ಇಂಟು 10⁻⁻² divided by small d. So that it is turned out to be beta dash is equal to lambda d divided by small d minus lambda into 5 into 10⁻⁻² divided by small d. What is lambda d by d is nothing but beta alva. So that beta dash is equal to beta minus lambda into 5 into 10⁻⁻² divided by capital D. ಅರ್ಥ ಆಗ್ತಿಲ್ಲ. ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಬೀಟಾ ಮೈನಸ್ ಲ್ಯಾಂಬ್ಡಾ ಇಂಟು 5 ಇಂಟು 10⁻⁻² ಡಿವೈಡೆಡ್ ಬೈ ಡಿ. ಈಗ ನೋಡಿ, ಆ ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಕೊಟ್ಟಿದ್ದಾರೆ. ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಅಂದರೆ ಇನ್ಷಿಯಲ್ ಮೈನಸ್ ಫೈನಲ್ ಆರ್ ಫೈನಲ್ ಮೈನಸ್ ಇನ್ಷಿಯಲ್. ದೊಡ್ಡದ್ರಲ್ಲಿ ಚಿಕ್ಕದು ಕಳೀರಿ. ನೋಡಿ, ಈಗ ಡಿಸ್ಟೆನ್ಸ್ ಡಿಕ್ರೀಸ್ ಆಗ್ತಿದೆ ಅಂದಾಗ ಬೀಟಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಡಿ. ಹಾಗಾಗಿ ಕ್ಯಾಪಿಟಲ್ ಡಿ ಡಿಕ್ರೀಸ್ ಆದರೆ ಬೀಟಾ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಇನ್ಷಿಯಲ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಫೈನಲ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಇದೇನಾಗಾದರೆ ಬೀಟಾ ಮೈನಸ್ ಬೀಟಾ ಡ್ಯಾಶ್ನ ಕೊಟ್ಟಿದ್ದಾರೆ. ಬೀಟಾ ಮೈನಸ್ ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಡೆಲ್ಟಾ ಲ್ಯಾಂಬ್ಡಾ. ನೋಡಿ, ಇಲ್ಲಿ ಬೀಟಾ ಇಸ್ ಈಕ್ವಲ್ ಟು ಬೀಟಾ ಮೈನಸ್ ಇದಿದೆ, ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಬೀಟಾ ಇಲ್ಲೇ ಇಟ್ಕೊಳ್ಳಿ, ಬೀಟಾ ಡ್ಯಾಶ್ನ ಆ ಕಡೆಗೆ ತೊಗೊಳ್ಳಿ. ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು 5 ಇಂಟು 10⁻⁻² ಡಿವೈಡೆಡ್ ಬೈ ಡಿ. ಬೀಟಾ ಮೈನಸ್ ಬೀಟಾ ಡ್ಯಾಶ್ ಅಂದರೆ ಚೇಂಜ್ ಇನ್ ಫ್ರಿಂಜ್ ವಿಡ್ತ್. ಎಷ್ಟು ಕೊಟ್ಟಿದ್ದಾರೆ, 20 ಇಂಟು 10⁻⁻6 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು 5 ಇಂಟು 10⁻⁻² ಡಿವೈಡೆಡ್ ಬೈ ಸ್ಮಾಲ್ ಡಿ ಕೊಟ್ಟಿದ್ದಾರಲ್ವಾ, 1.2 ಇಂಟು 10⁻⁻3. ದೇರ್ಫೋರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 20 ಇಂಟು 10⁻⁻6 ಇಂಟು 1.2 ಇಂಟು 10⁻⁻3 divided by
5 into 10 to the power of minus 2 ನೋಡಿ 5 1s 5 4s ಅಲ್ಲಿಗೆ 12 4 48 ಮೀನ್ಸ್ 4.2 ಇಂಟು 10 to the power of minus 6 minus 9 ಇಲ್ಲಿ minus 2 ಇದೆ ಮೇಲ್ಗಡೆ ಹೋದರೆ ಪ್ಲಸ್ 2 ಆಗುತ್ತೆ ಇಂಟು 10 to the power of minus 7 meter. ಓಕೆ ದಿಸ್ ಇಸ್ ದ ಆನ್ಸರ್. ಆರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದನ್ನು 2 ಶಿಫ್ಟ್ ಮಾಡಿದರೆ ಏನಾಗುತ್ತೆ 480 ನ್ಯಾನೋಮೀಟರ್ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ, ಯಾವುದಾದ್ರೂ ನೀವು ಆನ್ಸರ್ ತೊಗೋಬೋದು. ನೋಡಿ ತುಂಬ ಸಿಂಪಲ್ ಆಗಿದೆ, ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಂದು ಸರ್ಟೈನ್ ಡಿಸ್ಟೆನ್ಸ್ ಸ್ಮಾಲ್ ಡಿ ಇಟ್ಟು ಕ್ಯಾಪಿಟಲ್ ಡಿ ಇಟ್ಟಾಗ ನಿಮಗೆ ಫ್ರಿಂಜ್ ಅಪಿಯರ್ ಆಗ್ತದೆ, ಅದನ್ನು ಬೀಟಾ ಅಂತ ಕನ್ಸಿಡರ್ ಮಾಡಿದ್ದೀನಿ. ಈಗ ಏನು ಮಾಡಿದರೆ ಸ್ಕ್ರೀನ್ನ ಟುವರ್ಡ್ಸ್ ದ ಸ್ಲಿಟ್ಟನ್ನು ಮೂವ್ ಮಾಡಿದಾಗ ಡಿ ಏನಾಗ್ತಿದೆ ಡಿಕ್ರೀಸ್ ಆಗ್ತದೆ. ಎಷ್ಟು ಡಿಕ್ರೀಸ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ, ಇನ್ಷಿಯಲ್ ಮೈನಸ್ 5 ಇಂಟು 10 to the power of ಅಂದರೆ 5 ಸೆಂಟಿಮೀಟ್ರ್ ಮೂವ್ ಮಾಡ್ತಿದ್ದಾರೆ, ಅಂದರೆ ಡಿ ಮೈನಸ್ 5 ಸೆಂಟಿಮೀಟ್ರ್ ಮೂವ್ ಮಾಡ್ತಿದ್ದಾರೆ ಡಿ ಡ್ಯಾಶ್. ಹಾಗಾಗಿ ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಡ್ಯಾಶ್ ಡಿವೈಡೆಡ್ ಬೈ ಡಿ. ಯಾಕೆಂದರೆ ಬೀಟಾ ಚೇಂಜ್ ಆಗುತ್ತಲ್ವ, ಡಿ ಚೇಂಜ್ ಆಗ್ತಿದೆ, ಹಾಗಾಗಿ ಡಿನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ನಾನು ಇನ್ಷಿಯಲ್ ಮೈನಸ್ ಫೈನಲ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇನ್ಷಿಯಲ್ ಜಾಸ್ತಿ ಇದೆ, ಫೈನಲ್ ಕಡಿಮೆ ಇದೆ, ಹಾಗಾಗಿ ಇನ್ಷಿಯಲ್ ಮೈನಸ್ ಫೈನಲ್ ತೊಗೊಂಡಿದ್ದೀನಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ತುಂಬ ಸಿಂಪಲ್ ಪ್ರಾಬ್ಲಮ್ಮು. ನಿಮಗೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಲ್ಲೇ 99% ಕ್ವಶನ್ ಬರೋದು. ಪ್ರಾಬ್ಲಮ್ ಏನಾದರೂ ವೇವ್ ಆಪ್ಟಿಕ್ಸಲ್ಲಿ ಕೇಳಿದರೆ ಅದು ಕೂಡ ಬೇಸ್ಡ್ ಆನ್ ಓನ್ಲಿ 3 to 4 ಫಾರ್ಮುಲಾಸ್. ಅರ್ಥ ಆಗ್ತದೆ, ತುಂಬ ಈಸಿ ಇದೆ, ಕಲ್ತ್ಕೊಳ್ಳಿ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 537 ಬೇಸ್ಡ್ ಆನ್ with dual nature of radiation and matter, that is also Einstein famous equation, photoelectric equation. ಅರ್ಥ ಆಗ್ತಿದೆಯಲ್ಲ ನೋಡಿ. ಕ್ವಶನ್ ನಂಬರ್ 37 ಅಲ್ಲಿ ಲೈಟ್ ಆಫ್ ಫ್ರೀಕ್ವೆನ್ಸಿ 7.21 into 10 to the power of 14 hertz is incident on a metal surface. The cutoff wavelength for photoelectric emission from the metal surface is 540 nanometer. 540 nanometer. Determine the maximum speed of the photoelectron emitted from the surface. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲೈಟ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಕೊಟ್ಬಿಟ್ಟು ದೆನ್ ಕಟ್ ಆಫ್ ವೇವ್ ಲೆಂತ್ ಫಾರ್ ಫೋಟೋ ಎಮಿಷನ್. ಕಟ್ ಆಫ್ ವೇವ್ ಲೆಂತ್ ಫಾರ್ ಫೋಟೋ ಎಮಿಷನ್ ಅಂದರೆ ಥ್ರೆಶೋಲ್ಡ್ ವೇವ್ ಲೆಂತ್ ಕೊಟ್ಟಿದ್ದಾರೆ 540 ನ್ಯಾನೋಮೀಟರ್. ಡಿಟರ್ಮೈನ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಅಂತ ಕೇಳಿದ್ದಾರೆ. ನೋಡಿ ಕ್ವಶನಲ್ಲಿ ಏನಿದೆ, ಲೈಟ್ ಆಫ್ ಫ್ರೀಕ್ವೆನ್ಸಿ ಮೀನ್ಸ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಎಷ್ಟಿದೆ 7.21 ಇಂಟು 10 to the power of 14 hertz. ಇನ್ಸಿಡೆಂಟ್ ಫ್ರೀಕ್ವೆನ್ಸೀಸ್ 7.21 ಇಂಟು 10 to the power of. ಕಟ್ ಆಫ್ ವೇವ್ ಲೆಂತ್ ಅಂತ ಕೊಟ್ಟಿದ್ದಾರೆ. ನೋಡಿ ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ ಯೂಸ್ ಮಾಡ್ತಾರೆ, ಜಾಸ್ತಿ ಥ್ರೆಶೋಲ್ಡ್ ವೇವ್ ಲೆಂತ್ ಯೂಸ್ ಮಾಡ್ತಾರೆ. ಇಲ್ಲಿ ಕಟ್ ಆಫ್ ವೇವ್ ಲೆಂತ್ ಅಂತ ಯೂಸ್ ಮಾಡಿದರೆ ಕಟ್ ಆಫ್ ವೇವ್ ಲೆಂತ್ ಈಸ್ ನಥಿಂಗ್ ಬಟ್ ಥ್ರೆಶೋಲ್ಡ್ ವೇವ್ ಲೆಂತ್. ಥ್ರೆಶೋಲ್ಡ್ ವೇವ್ ಲೆಂತ್ ಎಷ್ಟಿದ್ದಾರೆ, ಲ್ಯಾಂಬ್ಡಾ ನಾಟ್ ಈಸ್ 540 ನ್ಯಾನೋಮೀಟರ್. 540 ನ್ಯಾನೋ ಅಂದರೆ ಮೀನ್ಸ್ 10 to the power of minus 9 ಮೀಟರ್. ಕ್ವಶನಲ್ಲಿ ಏನು ಕೇಳಿದ್ದಾರೆ, ವಿ ಮ್ಯಾಕ್ಸಿಮಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ಮೀನ್ಸ್ ವೆಲಾಸಿಟಿ, ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್. ಗಿವನ್ ಎಚ್ ಇಸ್ ಈಕ್ವಲ್ ಟು 6.63 ಇಂಟು 10 to the power of minus 34 joule second. Then they are given mass of the electron is 9.1 into 10 to the power of minus 31 kg. ನೋಡಿ ನಮಗೆ ಕಟ್ ಆಫ್ ವೇವ್ ಲೆಂತನ್ನ ಕಟ್ ಆಫ್ ವೇವ್ ಲೆಂತ್ ಕೊಟ್ಟಿದ್ದಾರೆ, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಹಾಗಾದರೆ ವಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್. ನಮಗೆ ಐನ್ಸ್ಟೀನ್ ಈಕ್ವೇಷನ್ ಗೊತ್ತಿದೆ. ಐನ್ಸ್ಟೀನ್ ಈಕ್ವೇಷನ್ ಇಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್. ಇಲ್ಲಿ ನ್ಯೂ ಕೊಟ್ಟಿದ್ದಾರೆ ಬಟ್ ನ್ಯೂ ನಾಟ್ ಕೊಟ್ಟಿಲ್ಲ, ಲ್ಯಾಂಬ್ಡಾ ನಾಟ್ ಕೊಟ್ಟಿದ್ದಾರೆ. ಅದನ್ನು ಕನ್ವರ್ಟ್ ಮಾಡಿದರೆ ಎಚ್ ನ್ಯೂ ಮೈನಸ್ ಎಚ್ ಸಿ ಬೈ ಲ್ಯಾಂಬ್ಡಾ ನಾಟ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಲ್ವಾ. ನೋಡಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎಚ್ ನ್ಯೂ ಮೈನಸ್ ಎಚ್ ಸಿ ಬೈ ಲ್ಯಾಂಬ್ಡಾ ನಾಟ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಆಫ್ ಎಮ್ ವಿ ಸ್ಕ್ವೇರ್. ಸೊ ದಟ್ ಮ್ಯಾಕ್ಸಿಮಮ್ ವೆಲಾಸಿಟಿ ಇಲ್ಲೇ ಸಿಕ್ಬಿಡುತ್ತಲ್ವ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ, ಆಫ್ ಎಮ್ ವಿ ಸ್ಕ್ವೇರ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎಚ್ನ ಕಾಮನ್ ತೊಗೊಂಡ್ರೆ ನ್ಯೂ ಮೈನಸ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್. ಸೊ ದಟ್ ವಿ ಸ್ಕ್ವೇರ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 2h ಡಿವೈಡೆಡ್ ಬೈ ಎಮ್ ಕೆಳಗಡೆ ಬರುತ್ತೆ ಇಂಟು ನ್ಯೂ ಮೈನಸ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ವಿ ಸ್ಕ್ವೇರ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 2 ಇಂಟು 6.63 ಇಂಟು 10 to the power of minus 34 divided by 9.1 into 10 to the power of minus 31.
ನ್ಯೂ ಎಷ್ಟು ಕೊಟ್ಟಿದ್ದಾರೆ, ವಾಟ್ ಈಸ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ 7.21 ಇಂಟು 10⁻14 ಹರ್ಟ್ಸ್ ಮೈನಸ್ ಸಿ ಎಷ್ಟು ಕೊಟ್ಟಿದ್ದಾರೆ, ಸಿ ಇಸ್ 3 ಇಂಟು 10⁸ ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ ಥ್ರೆಶೋಲ್ಡ್ ವೇವ್ ಲೆಂತ್ ಇಸ್ 540 ಇಂಟು 10⁻⁻9. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ 2 ಇಂಟು 6.63 ಇಂಟು 10⁻⁻34 ಇಂಟು ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಿ ಮೀನ್ಸ್ 7.21 ಇಂಟು 540 ಇಂಟು 10⁻14 ಇಂಟು 10⁻⁻9 ಮೈನಸ್ ದಿಸ್ ಇಸ್ 3 ಇಂಟು 10⁸ ಡಿವೈಡೆಡ್ ಬೈ 540 ಇಂಟು 10⁻⁻9. ಸೊ ದಟ್ ಇದನ್ನು ಸಿಂಪ್ಲಿಫೈ ಮಾಡಿ ಅಲ್ಲಿಗೆ ವಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಷ್ಟಾಗುತ್ತೆ ಇದು 2 ಇಂಟು 6.63 ಇಂಟು 10⁻⁻34 ಇಂಟು ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದರೆ 7.21 ಇಂಟು 540 ಇಂಟು ನಿಮಗೆ ಇಲ್ಲೇನಾಗಿದೆ 14 ಇದೆ. 14ಅಲ್ಲಿ ಮತ್ತು ಇಲ್ಲೊಂದು 8 ಇದೆ, ಅರ್ಥ ಆಗ್ತಿದೆ ಅಲ್ವಾ. 14 10⁻14 ಇಂಟು 10⁻⁻9 ಮೈನಸ್ 3 ಇಂಟು 10⁸. ನೋಡಿ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಡಿವೈಡೆಡ್ ಬೈ 540 ಇಂಟು ಇಲ್ಲೊಂದಿದೆ 9.1 ಇಂಟು 10⁻⁻31 540 ಇಂಟು 10⁻⁻9 ಇಂಟು 9.1 ಇಂಟು 10⁻⁻31. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಯು ಕ್ಯಾನ್ ಗೆಟ್ ವಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಯು ಕ್ಯಾನ್ ಗೆಟ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 4.91 ಇಂಟು 10⁵ ಮೀಟರ್ ಪರ್ ಸೆಕೆಂಡ್. ಓಕೆ, 4.91 ಇಂಟು 5 ಮೀಟರ್ ಪರ್ ಸೆಕೆಂಡ್ ಸಿಗ್ತದೆ. ನೋಡಿ ಇದನ್ನು ಹೀಗೆ ಮಾಡಬೇಕು ಅಂತಿಲ್ಲ. ಫಸ್ಟ್ ನೀವು ಬೇಕಾದರೆ ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವೇನು ಮಾಡ್ಬೋದು, ಮ್ಯಾಕ್ಸಿಮಮ್ ವೆಲಾಸಿಟಿನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಬಿಫೋರ್ ಕ್ಯಾಲ್ಕುಲೇಟಿಂಗ್ ಡೈರೆಕ್ಟಾಗಿ ಮಾಡಿದ್ದೀವಿ, ನಾವು ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿಲ್ಲ. ಬಿಕಾಸ್ ಕ್ವಶನಲ್ಲಿ ನಿಮಗೇನು ಕ್ಯಾಲ್ಕುಲೇಟ್ ದ ಕೈನೆಟಿಕ್ ಎನರ್ಜಿ ಕೇಳಿಲ್ಲ, ಹಾಗಾಗಿ ಡೈರೆಕ್ಟಾಗಿ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಿ. ನೋಡಿ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇಕ್ವೇಷನ್. 99% ನಿಮಗೆ ಡಿಯಲ್ ನೇಚರಲ್ ಪ್ರಾಬ್ಲಮ್ ಅಂದರೆ ಇದೇ ಫಾರ್ಮುಲಾದ ಮೇಲೆ ಬರುತ್ತೆ, ಅರ್ಥ ಆಗ್ತಿದೆ ಅಲ್ವ. ಇದಕ್ಕೆ ಇನ್ನೊಂದೆರಡು ಆಲ್ಟರ್ನೇಟ್ ಫಾರ್ಮುಲಾಸ್ ಇದೆ. ನೋಡಿ ದಿಸ್ ಇಸ್ ದ ಪ್ರಾಬ್ಲಮ್ ಬೇಸ್ಡ್ ಆನ್ ಡಿಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ನೋಡಿ 2 ಮಾಡಲ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ದೀಸ್ 2 ಮಾಡಲ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯಲ್ ಎಕ್ಸಾಮಿನೇಷನ್. ಇದರಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಗಳು ನಿಮಗೆ ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ರಿಪೀಟ್ ಆಗ್ಬೋದು, ಹಾಗಾಗಿ ಒಂದೆರಡು ಸಾರಿ ಸಾಲ್ವ್ ಮಾಡಿ. ಈ ಕ್ವಶನ್ ಪೇಪರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ಅದನ್ನು ಗೋ ಥ್ರೂ ದಟ್ ಲಿಂಕ್ ಆ್ಯಂಡ್ ಡೌನ್ಲೋಡ್ ದ ಕ್ವಶನ್ ಪೇಪರ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಇಟ್. ಥ್ಯಾಂಕ್ ಯು.